ಬಸ್ ಒಂದು ಗೋಳಿ ಮಗ, ಇವ್ರದೊಂದು ಗೋಳು. ಒಂದು ಬಸ್ಸು, ಇನ್ನೊಂದು ಆಟೋ, ಇಬ್ಬರಿಗೆ ಕೇಳೋರೇ ಇಲ್ಲ ಹೇಳೋರೇ ಇಲ್ಲ ಬೆಂಗಳೂರಲ್ಲಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮಸ್ಕಾರ ಎಲ್ರಿಗೂ. ಸೊ ನಾನು ಜನರಲ್ ಆಗಿ ನನ್ನ ಚಾನಲಲ್ಲಿ ಇಂಗ್ಲೀಷಲ್ಲೇ ಮಾತಾಡೋದು. ಏನಾದರೂ ಸೋಷಿಯಲ್ ವಿಷಯಗಳು, ಸೋಷಿಯಲ್ ಸಮಸ್ಯೆಗಳು ಅಥವಾ ಟ್ರೆಂಡಿಂಗ್ ಇಶ್ಯೂಸ್ ಏನಾದರೂ ಇದ್ದರೆ ನಾನು ಇಂಗ್ಲೀಷಲ್ಲೇ ಜನರಲ್ ಆಗಿ ಮಾತಾಡೋದು. ಬಟ್ ಇದೊಂದು ಪರ್ಟಿಕ್ಯುಲರ್ ಟಾಪಿಕ್ನ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ರೆಸ್ ಮೈ ಒಪಿನಿಯನ್ ಇನ್ ಕನ್ನಡ. ಯಾಕಂತ ಹೇಳಿದ್ರೆ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಕರ್ನಾಟಕ. ಇಟ್ ಈಸ್ ನಾಟ್ ಓನ್ಲಿ ಸಮಥಿಂಗ್ ರಿಲೇಟೆಡ್ ಟು ಕರ್ನಾಟಕ, ಇಟ್ಸ್ ಎಂಟೈರ್ಲಿ ರಿಲೇಟೆಡ್ ಟು ದಿ ಎಂಟೈರ್ ನೇಷನ್ಸ್. ಬಟ್ ಸ್ಟಿಲ್ ನಾನಿದು ನಮ್ಮ ತುಂಬ ಜನ ಕನ್ನಡಿಗರಿಗೆ ರೀಚ್ ಆಗಬೇಕನ್ನೋ ಉದ್ದೇಶದಿಂದ ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಸೊ ಸಮೀರ್ ಅನ್ನೋರು ಸೌಜನ್ಯ ಬಗ್ಗೆ ತಮ್ಮ ವಿಡಿಯೋ ಮಾಡಿ ಕಳಿಸಿದ್ದು ಆಯಿತು. ಅದು ಒಂದು ಕೋಟಿ ಜನಗಳಿಗೆ ರೀಚ್ ಆಗಿದ್ದು ಆಯಿತು. ಒಂದು 40-50 ಸಾವಿರ ಕಾಮೆಂಟ್ ಆಗಿದ್ದು ಆಯಿತು, ವೈರಲ್ ಆಗಿ ಆಯಿತು. ಆಮೇಲೆ ಅವ್ರ ಮೇಲೆ FIR ಕೂಡ ಆಯಿತು. ಆ FIR ಆಮೇಲೆ ರಿಜೆಕ್ಟ್ ಕೂಡ ಆಯಿತು. ಸೊ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಇನ್ನು ಕೆಲವರು ತಮ್ಮ ಬೇಳೆಗಳನ್ನ ಬೇಯಿಸೋಕೆ ಸ್ಟಾರ್ಟ್ ಮಾಡಿದರು. ಕೆಲವರು ತಮ್ಮ ಬೇಳೆ ಬೇಯಲ್ಲ ಅಂತ ಗೊತ್ತಾದ ತಕ್ಷಣ ತಮ್ಮ ಬೇಳೆನ ತೆಗೆದು ಕೆಳಗಿಟ್ರು. ಕೆಲವು ಸೋಷಿಯಲ್ ಮೀಡಿಯಾ ನ್ಯೂಸ್ ಇರ್ಬೋದು, ನ್ಯೂಸ್ ಆಂಕರ್ಸ್ ಇರ್ಬೋದು, ಅಥವಾ ಕೆಲವು ಯೂಟ್ಯೂಬರ್ಸ್ ಇರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಏನೋ ಒಂದು ಕಾಂಟೆಂಟ್ ಮಾಡಿಬಿಟ್ಟು ಹಿಂದೂ ಮುಸ್ಲಿಂ ಆ ಟಾಪಿಕ್ ಮೇಲೆ ಮಾತಾಡ್ತಿದ್ದಾರೆ ಇನ್ಫ್ಯಾಕ್ಟ್. ಓಕೆ, ಸೊ ಅದರಲ್ಲಿ ಇವಾಗ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಕಿರಿಕೀರ್ತಿ ಅವರು. ಸೊ ಕಿರಿಕೀರ್ತಿ ಅವರು ಕೂಡ ತಮ್ಮ ಬೇಳೆನ ಬೇಯಿಸೋಕೆ ನೋಡಿದ್ರು. ಬಟ್ ಅದು ಇವಾಗ ಬೇಯ್ತಲ್ಲ ಅಂತ ಗೊತ್ತಾದ ತಕ್ಷಣ ಆ ಬೇಳೆನ ಸ್ಟವ್ ಇಂದ ಕೆಳಗೆ ಇಟ್ಬಿಟ್ಟು ಇವಾಗ ಅದನ್ನ ಪ್ಯಾಚ್ ವರ್ಕ್ ಮಾಡಕ್ಕೆ ನೋಡ್ತಿದ್ದಾರೆ. ಸೊ ಏನಾಯ್ತು, ಸಮೀರ್ ಸೌಜನ್ಯ ಬಗ್ಗೆ ಮಾತಾಡಿರೋದ್ರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ನೋಡಿದ್ರು. ಅದೇ ಯಾವ ಆಂಗಲ್ ಅಲ್ಲಿ. ಸೊ ನನ್ನ ಪ್ರಕಾರ ಕಿರಿಕೀರ್ತಿ ಅವರು ಸ್ವಲ್ಪ ಬುದ್ಧಿವಂತರು, ಸ್ವಲ್ಪ ಎಲ್ಲ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಈ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ, ಸೌಜನ್ಯ ಟಾಪಿಕ್ ಅಲ್ಲಿ ಸಮೀರ್ ಅವರು ಮಾತಾಡಿರೋದ್ರಲ್ಲಿ ಇವರು ಅದು ಯಾವ ರೀತಿ ಹಿಂದೂ ಮುಸ್ಲಿಂ ಅಂತ ನೋಡಿದ್ರು ಅಂತ ನನ್ಗೆ ಗೊತ್ತಾಗಿಲ್ಲ. ಬಟ್ ಅವರು ಅದೇ ಆಂಗಲ್ ಅಲ್ಲಿ ಅವ್ರು ತುಂಬಾ 2-3 ವಿಡಿಯೋಗಳನ್ನ ಹಾಕಿದ್ರು ಒಂದು 2-3 ಡೇಸ್ ಹಿಂದೆ. ಸೊ ಅದು ಅವ್ರಿಗೆ ವೈರಲ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಇವಾಗ ತಮ್ಮ ಪ್ಲೇಟ್ ನ ಚೇಂಜ್ ಮಾಡ್ಕೊಂಡು ಇವಾಗ ಸ್ವಲ್ಪ ಅದಕ್ಕೆ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ. ನಾವು ಇದೀವಿ ಸೌಜನ್ಯ ಜೊತೆ ಹೋರಾಟಕ್ಕೆ ಆಗಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಕೇಳೋದು ಕಿರಿಕೀರ್ತಿ ಅವರಿಗೆ, ನೀವು ಅದು ಯಾವ ಆಂಗಲ್ ಅಲ್ಲಿ ನಿಮ್ಗೆ ಸಮೀರ್ ಮಾತಾಡಿರೋದು ಹಿಂದೂ ಧರ್ಮಕ್ಕೆ ಧಕ್ಕೆ ಅದು ಅಂತ ಗೊತ್ತಾಗಿಲ್ಲ. ನನ್ಗಂತಲ್ಲ, ತುಂಬಾ ಜನ ಗೊತ್ತಾಗಿಲ್ಲ. ಅದು ಯಾವ ರೀತಿ ನಿಮ್ಗೆ ಸಮೀರ್ ಮಾತಾಡಿರೋದಲ್ಲಿ ಒಬ್ಬ ಮುಸ್ಲಿಂ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದಾನಂತ ನೀವು ತಿಳ್ಕೊಂಡ್ರು, ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಂಡ್ರು ಅಂತ ನನ್ಗೆ ಗೊತ್ತಿಲ್ಲ. ಸೊ ಎಂಟೈರ್ ವಿಡಿಯೋದಲ್ಲಿ ಸಮೀರ್ ಅವರು ಹೇಳಿರೋದು ಒಂದೇ ಒಂದು ವಿಷಯ, ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ಅನ್ನೋ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧಪಟ್ಟಿರುವಂತ ದೇವಸ್ಥಾನ ಅಲ್ಲ, ಅದು ಜೈನಿಸಂಗೆ ಸಂಬಂಧಪಟ್ಟಿರೋ ದೇವಸ್ಥಾನ ಅಂತ. ಸೊ ಡಾಕ್ಯುಮೆಂಟ್ ಅಲ್ಲಿ ಇರೋದು ಕೂಡ ಅದೇ. ಸೊ ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಯಾವಾಗ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಅನ್ನೋ ಕಾನೂನು ಬಂತು, ಸೊ ಆವಾಗ ನಮ್ಮ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಅವರು ಆ ದೇವಸ್ಥಾನ ಗೌರ್ಮೆಂಟ್ ಅಂಡರ್ಲಿ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಈ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧಪಟ್ಟದ್ದಲ್ಲ, ಇದು ಜೈನರಿಗೆ ಸಂಬಂಧಪಟ್ಟ ದೇವಸ್ಥಾನ, ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಗೌರ್ಮೆಂಟ್ ಅಂಡರ್ ಆಗೋದನ್ನ ಉಳಿಸ್ಕೊಂಡಿದ್ರು ಅವಾಗ. ಸೊ ಅದೇ ವಿಷಯವನ್ನು ಸಮೀರ್ ಅವರು ಕೂಡ ಹೇಳಿರೋದು ತಮ್ಮ ಯೂಟ್ಯೂಬ್ ಅಲ್ಲಿ. ಸೊ ಈ ವಿಷಯ ಅದು ಯಾವ ರೀತಿ ಹಿಂದೂ ಧರ್ಮಗಳ ಭಾವನೆಗೆ ಅದು ಯಾವ ರೀತಿ ಧಕ್ಕೆ ಆಯ್ತು ಅಂತ ನನಗಂತೂ ಗೊತ್ತಾಗ್ತಿಲ್ಲ, ನನಗಲ್ಲ ತುಂಬಾ ಜನ ಕೂಡ ಗೊತ್ತಾಗಿಲ್ಲ. ಸೊ ಕಿರಿಕೀರ್ತಿ ಅವರಿಗೆ ಅದು ಕಣ್ತು. ಅವ್ರ ಸೊ ಅದನ್ನೇ ಇಟ್ಕೊಂಡ್ಬಿಟ್ಟು ಒಂದು ಸಣ್ಣದಾಗಿ ವಿಡಿಯೋ ಕೂಡ ಮಾಡಿದ್ರು, ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಇವನು ಯಾರು ಹಾಗೆ ಈಗ ಅಂತ. ಅಲ್ಲೊಂದು ಹುಡುಗಿಗೆ ಅನ್ಯಾಯ ಆಗಿತ್ತು, ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಸೊ ಇದೇ ಟಾಪಿಕ್ ಅಲ್ಲಿ ನಾವು ಸಮೀರ್ ಅವ್ರ ತಗೊಳ್ಬೇಕಾಗಿರೋದು ಅವ್ರು ಹೇಳಿರುವಂತ ಮಾತು, ಆಮೇಲೆ ಅವರು ಮಾಡಿರುವಂತ ಕಂಟೆಂಟ್. ಸೊ ಅವ್ರು ಮಾಡಿರುವಂತ ವಿಡಿಯೋ ಸಾಧಾರಣ ಇವಾಗ ಒಂದು ಕೋಟಿ ಜನಕ್ಕೆ ಅಪ್ರೋಚ್ ಆಗಿದೆ. ಸೊ ದಟ್ ಮೀನ್ಸ್ ಈಸ್ ಸಕ್ಸಸ್ಫುಲ್ ಅಲ್ವಾ. ಸೊ ನಮ್ಮ ಮೈಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಅಥವಾ ನಮ್ಮ ಮಟ್ಟಣ್ಣ ಅವರಾಗಿರ್ಬೋದು, ಎಕ್ಸ್ ಪೊಲೀಸ್ ಮ್ಯಾನು. ಸೊ ಅವ್ರು ಕೂಡ ತಮ್ಮ ಫುಲ್ ಪ್ರಯತ್ನ ಪಟ್ಟಿದ್ದಾರೆ, ಅವ್ರು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವ್ರಿಗಿಂತ ಚೆನ್ನಾಗಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ವೈರಲ್ ಆಗೋ ತರ ಮಾಡಿರೋದು ಇದೇ ಹುಡುಗ ಸಮೀರ್ ಮಾಡಿರುವಂತ ಕಂಟೆಂಟ್ ಆಗಿರುವಾಗ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಆಮೇಲೆ ಅವನು ಮುಸ್ಲಿಂ ಆಗಿರ್ಲಿ ಅಥವಾ ಯಾವುದೇ ಆಗಿರ್ಲಿ, ಬಟ್ ಅವ್ನು ಮಾತಾಡಿರೋ ಟಾಪಿಕ್ ಕರೆಕ್ಟ್ ತಾನೆ. ಅವ್ನು ಏನೆಲ್ಲ ಮಾತಾಡಿದಾನೆ ಟಾಪಿಕ್ ಇರೋ ವಿಷಯನ ಅವ್ನು ಹೇಳಿದಾನೆ. ನಮ್ಮ ತಿಮ್ಮರೆಡ್ಡಿ ಅವರು ಏನ್ ಹೇಳ್ತಿದ್ರು ಸ್ಟೇಜ್ಗಳಲ್ಲಿ ಅಥವಾ ಹೋರಾಟಗಳ ಸಭೆಗಳಲ್ಲಿ ಏನ್ ಹೇಳ್ತಿದ್ರು, ಅದೇ ವಿಷಯನ ಸಮೀರ್ ಕೂಡ ಹೇಳಿರೋದು. ಅಲ್ಲಿ ಕೇಳ್ತವ್ರೆ ನಿಮ್ಮ ಅಭಿಪ್ರಾಯ ಇದು ಈ ವಿಷಯದಲ್ಲಿ ತಪ್ಪು ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಸ್ಟ್ಯಾಂಡ್ ಸರಿ ಇಲ್ಲ, ನೀವು ತಗೊಂಡಿರುವಂತ ಸ್ಟ್ಯಾಂಡ್ ಈ ವಿಷಯದಲ್ಲಿ ಸರಿ ಇಲ್ಲ. ಯಾವುದೇ ರೀತಿಯಲ್ಲಿ
ನಾನು ಕೂಡ ಒಬ್ಬ ಎಜುಕೇಟೆಡ್ ಆಗಿ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನಗೂ ಸ್ವಲ್ಪ ನಾಲೆಜ್ ಇದೆ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ, ಏನೆಲ್ಲ ಆಗ್ಬಾರ್ದು, ಯಾವ ವಿಷಯದಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಏನ್ ಕತೆ ಅಂತ. ಸೊ ಸಮೀರ್ ಎಂಟೈರ್ ವಿಡಿಯೋದಲ್ಲಿ ಏನು 39 ನಿಮಿಷ ವಿಡಿಯೋ ಇದೆ, ಆ ಎಂಟೈರ್ ವಿಡಿಯೋದಲ್ಲಿ ಅವರು ಎಲ್ಲಿ ಕೂಡ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗುವಂತ ರೀತಿಯಲ್ಲಿ ಯಾವುದೂ ಹೇಳಿಲ್ಲ ಆಯ್ತಾ. ಸೊ ಈ ಸ್ಟೇಟ್ಮೆಂಟ್ ನ ಎಲ್ರಿಗೂ ಗೊತ್ತಿದೆ, ಅದೇನು ನಿಮ್ಗೆ ಕಾಣಿಸ್ತೋ ಗೊತ್ತಿಲ್ಲ. ಕಿರಿಕೀರ್ತಿ ಅವರು ಸಮೀರ್ ಅನ್ನೋ ಪಾತ್ರನ ಹಿಂದೂ ಮುಸ್ಲಿಂ ಅನ್ನೋ ಸ್ಟವ್ ಮೇಲೆ ಇಟ್ಟು ನಮ್ಮ ಬೇಳೆನ ಬೇಯಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ಅದು ಯಾಕೋ ವರ್ಕ್ ಆಗಿಲ್ಲ. ಸೊ ಅವ್ರು ಹೇಳಿರುವಂತ ಯಾವುದೇ ಟಾಪಿಕ್ ಇರ್ಬೋದು ಅಥವಾ ಯಾವುದೇ ವಿಷಯಗಳಿರ್ಬೋದು, ಅದು ಯಾರು ಜನಗಳು ಅದನ್ನ ಲೈಕ್ ಮಾಡಿಲ್ಲ. ಸೊ ಆಗಿರುವಾಗ ಅದು ಯಾವಾಗ ನಮ್ಮ ಕಿರಿಕಿರಿದವರಿಗೆ ಗೊತ್ತಾಯ್ತು, ಇವಾಗ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ಅವರು ಕೂಡ ಸೌಜನ್ಯ ವಿಷಯದಲ್ಲಿ ಹೋರಾಟಕ್ಕೆ ನಾನು ಬೆಂಬಲ ಸೂಚಿಸ್ತೀನಿ, ಅದು ಯಾರು ತಪ್ಪು ಮಾಡಿದಾರೋ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅನ್ನೋ ಸ್ಟ್ಯಾಂಡ್ ನಲ್ಲಿ ಇವಾಗ ಪ್ರೆಸೆಂಟ್ ಅಲ್ಲಿ ಇದ್ದಾರೆ. ನಮ್ಮ ಬೆಂಗಳೂರು ರೋಡ್ ಹೆಂಗಿದೆ ಅಂತ ಬೈಕಲ್ಲಿ ಹೋಗೋ ಏನಾದ್ರು ಬ್ಲಾಗಿಂಗ್ ಮಾಡೋಣ, ಏನಾದ್ರು ಮಾತಾಡೋಣ ಅಂತ ಹೇಳಿದ್ರೆ ವಾಯ್ಸ್ ವೈಬ್ರೇಷನ್ಸ್. ಯಾಕಂದ್ರೆ ರೋಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಸೊ ಆಕ್ಚುಲಿ ನಮ್ದು ಬ್ಯಾಂಗ್ಳೂರ್ IT ಹಬ್. ಸೊ ಇದಂತಲ್ಲ, ನಾನು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಒಂದು 10, 12, 13 ವರ್ಷದಿಂದ ಇದ್ದೀನಿ. ಸೊ ಎಲ್ಲಾ ಕಡೆ ರೋಡ್ ಎಲ್ಲ ಹೋಗಿದ್ದೀನಿ. ಯಾವುದೇ ರೋಡ್ ಸರಿ ಅಂತಿಲ್ಲ, ಎಲ್ಲ ರೋಡ್ ಹಿಂಗೆ ಎಲ್ಲ ಉಪ್ಪು ತಪ್ಪು ಇದೆ. ಟೂ ವೀಲರ್ ಅಲ್ಲಿ ಹೋಗೋರು ಅವರು ಏನು ವರ್ಕ್ ಮಾಡ್ತಾರೆ ಒಂದು 30-40 ವರ್ಷ ಈ ಬೆಂಗಳೂರಲ್ಲಿ. ಸೊ ರಿಟೈರ್ಮೆಂಟ್ ಆಗುವಾಗ 100% ಅವರಿಗೆ ಬ್ಯಾಕ್ ಬೋನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಕಿರಿಕಿರ್ತಿ ಅವರಿಗೆ ದಯವಿಟ್ಟು ಈ ವಿಷಯದಲ್ಲಿ ಧರ್ಮನ ತರಬೇಡಿ. ಸಮೀರ್ ಅವರು ಹೇಳಿರೋ ಬಗ್ಗೆ ಮಾತಾಡಿ ಹೊರತು ಸಮೀರ್ ಅವರ ಧರ್ಮದ ಬಗ್ಗೆ ಅಲ್ಲ. ಸಮೀರ್ ಯಾವುದೇ ಧರ್ಮ ಇರಲಿ, ಬಟ್ ಅವ್ರು ಹೇಳಿರೋ ವಿಷಯ ಏನಿದೆ ಅಥವಾ ಮಾಡಿರೋ ಕಾಂಟೆಂಟ್ ಏನಿದೆ ಯೂಟ್ಯೂಬ್ ಅಲ್ಲಿ, ಇಟ್ ಆಕ್ಚುಲಿ ಮೇಕ್ ಸೆನ್ಸ್. ಓಕೆ, ನಮ್ಮ ತಿಮ್ಮರೋಡಿ ಅವರಾಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು, ಈ ವಿಷಯದ ಬಗ್ಗೆ 10-12 ವರ್ಷಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೂ ಆಕ್ಟಿವ್ ಆಗಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಒಂದು ಆನೆ ಬಲ ಬಂದಂತಾಗಿದೆ ಈ ವಿಡಿಯೋ. ಯಾಕಂತ ಹೇಳಿದ್ರೆ ಈ ವಿಡಿಯೋ ಸಾಧಾರಣ ಒಂದು 1 ಕೋಟಿ ಜನ ನೋಡಿದ್ದಾರೆ, ಒಂದು 56,000 ಜನ ಕಾಮೆಂಟ್ ಮಾಡಿದ್ದಾರೆ, ತಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಇದು ಎಂಟೈರ್ ಕರ್ನಾಟಕ ಇದು ಆಕ್ಚುಲಿ ವೈರಲ್ ಆಗಿದೆ. ಹೀಗಿರುವಾಗ ಇಂಥ ಸಿಚುವೇಶನ್ ಅಲ್ಲಿ ತಮ್ಮ ಬೇಳೆ ಬೇಯಿಸ್ಬೇಕಂತ ಧರ್ಮನ ತರಬೇಡಿ ದಯವಿಟ್ಟು. ಇದು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಇದೊಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ. ಅದು ಯಾರೇ ಮಾಡಿರ್ಬೋದು, ನಾನು ಅವ್ರು ಮಾಡಿದ್ದೀನಿ ಇವ್ರು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಒಂದು ಹೆಣ್ಮಗಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ಆಮೇಲೆ ಸಂತೋಷ್ ರಾವ್ ಅಂತ ಒಬ್ಬ ಅಮಾಯಕ ತನ್ನ ಜೀವನದ 10 ವರ್ಷನ ಜೈಲಲ್ಲೇ ಕಳೆದಿದ್ದಾನೆ, ಅವನಿಗೆ ಕೂಡ ಅನ್ಯಾಯ ಆಗಿದೆ. ಸೊ ಇದು ಯಾರೋ ಈ ಕೇಸ್ನ ಮಾಡಿದ್ದಾರೆ ಅಥವಾ ಈ ಕ್ರೈಮ್ ನ ಯಾರು ಮಾಡಿದ್ದಾರೆ ಅವ್ರು ಇನ್ನೂ ಸಿಕ್ಕಿ ಬಿದ್ದಿಲ್ಲ. ಸೊ ಹಾಗಿರುವಾಗ ಈ ಹುಡುಗಿಗೆ ಇನ್ನ ಅನ್ಯಾಯ ಆಗಿದೆ. ಕ್ರೈಮ್ ನ ಯಾರು ಮಾಡಿದ್ದಾರೆ ಆ ಪರ್ಸನ್ ಇನ್ನ ಸಿಕ್ಕಿ ಬಿದ್ದಿಲ್ಲ. ದಟ್ ಮೀನ್ಸ್ ನಮ್ಮ ಸೌಜನ್ಯಗೆ ಇನ್ನ ನ್ಯಾಯ ಸಿಕ್ಕಿಲ್ಲ ಅಂತ. ಸೊ ಹೀಗಿರುವಾಗ ನಾವೆಲ್ಲರೂ ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ನಮ್ಮ ದೈನಂದಿನ ಜೀವನಗಳಲ್ಲಿ ಇರೋರು ನಮ್ಗೆ ಹೋರಾಟಗಳಿಗೆ ಹೋಗಿ ಮಾಡುವಂತ ಏನು ನಮ್ಗೆ ಅನುಕೂಲತೆ ಇಲ್ಲ. ಐ ಅಗ್ರಿ ವಿತ್ ಎವ್ರಿ ಒನ್. ಬಟ್ ಆದ್ರೆ ನಮ್ ಕೈಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಹೋರಾಟ ಮಾಡ್ತಿದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು ಆದಷ್ಟು. ಅದು ಬಿಟ್ಟು ಅದ್ರಲ್ಲಿ ಧರ್ಮ ಹುಡುಕೋದಾಗಿರ್ಬೋದು ಅಥವಾ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳೋದಾಗ್ಬೋದು, ಅದೆಲ್ಲ ಒಳ್ಳೇದಲ್ಲ. ಎಷ್ಟೋ ದೊಡ್ಡ ವ್ಯಕ್ತಿ ಆಗಲಿ, ಕಾನೂನು ಎಲ್ರಿಗೂ ಒಂದೇ. ಇದೇ ರೀತಿ ನಮ್ಮ ಮನೇಲಿ ಆದ್ರೆ ನಾವು ಸುಮ್ಮನೆ ಇರ್ತಿದ್ವಾ ಅಲ್ವಾ? ಸೊ ಆತರ ಇರುವಾಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಸಪೋರ್ಟ್ ಮಾಡ್ಬೇಕು ಹೇಳೋದು ಅಷ್ಟೇ. ದಯವಿಟ್ಟು ಸಮೀರ್ ಅಂತ ಹುಡುಗರು ಇನ್ನೂ ಫ್ಯೂಚರ್ ಅಲ್ಲಿ ಬರ್ತಾರೆ, ಯೂಟ್ಯೂಬರ್ಸ್ ಇರ್ಬೋದು. ಯಾಕಂದ್ರೆ ಇವಾಗಿನ ಕಾಲ ಅದೇ ಟ್ರೆಂಡಿಂಗ್ ಇರೋದು ಅದೇ. ಯಾಕಂದ್ರೆ ಜನಗಳಿಗೆ ನ್ಯೂಸ್ ಪೇಪರ್ ಓದಿ ಅಥವಾ ನ್ಯೂಸ್ ಓದಿ ಇವಾಗ ಯಾವ್ದು ತಿಳ್ಕೊಳ್ಳೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇವಾಗ ನ್ಯೂಸ್ ಅಲ್ಲಿ ಬರುವಂತ ವಿಷಯಗಳಾಗಿರ್ಬೋದು ಎಲ್ಲ ಫೇಕ್, ಎಲ್ಲ ಅವ್ರವ್ರಿಗೆ ಬೇಕಾದಂಗೆ ಮಾತಾಡ್ತಾರೆ ಅಂತ ಇರುವಾಗ. ಸೊ ಇವಾಗ ಜನಗಳು ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದೇ ಈ ಸೋಷಿಯಲ್ ಮೀಡಿಯಾ ಅಂತ, ಅಂದ್ರೆ ಯಾವ್ದು ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅದೇ ರೀತಿ ಸೌಜನ್ಯನ ಬಗ್ಗೆ ಏನೇ ಒಂದು ಪರವಾಗಿ, ನ್ಯಾಯದ ಪರವಾಗಿ ಏನಾದ್ರು ಒಂದು ಕಾಂಟೆಂಟ್ ಬಂದ್ರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅದು ನಾನೇ ಇರ್ಬೋದು ಅಥವಾ ಬೇರೆ ಯಾರೇ ಯೂಟ್ಯೂಬರ್ ಇದ್ರ ಬಗ್ಗೆ ಸಪೋರ್ಟಿವ್ ಕಾಂಟೆಂಟ್ ಹಾಕಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಹೆಣ್ಮಗಿಗೆ ಅನ್ಯಾಯ ಆಗಿದೆ, ಅವಳಿಗೆ ಆಗಿರೋ ಅನ್ಯಾಯನ ನಾವು ಸರಿಪಡಿಸ್ಬೇಕು, ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಇದ್ರ ಉದ್ದೇಶ. ಬಸ್ ಒಂದು ಗೋಳಿ ಮಗ, ಇವ್ರದೊಂದು ಗೋಳು, ಒಂದು ಬಸ್ಸು ಇನ್ನೊಂದು ಆಟೋ, ಇಬ್ಬರಿಗೆ ಕೇಳೋರೇ ಇಲ್ಲ ಹೇಳೋರೇ ಇಲ್ಲ ಬೆಂಗಳೂರಲ್ಲಿ. ಎಷ್ಟೋ ಇದ್ರ ಬಗ್ಗೆ ಅವರು ಅದ್ರ ಬಗ್ಗೆ ಸ್ಟಡೀಸ್ ಮಾಡಿ ಯೂಟ್ಯೂಬ್ ಮುಖಾಂತರ ಒಂದು ತಮ್ಮ ಕಂಟೆಂಟ್ ಅಥವಾ ತಮ್ಮ ಒಂದು ಏನು ಅಭಿಪ್ರಾಯ ಇದೆ ಅದನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅವರು ಒಂದು ಹುಡುಗಿಗೆ ಆಗಿರೋ ಬಗ್ಗೆ ತಮ್ಮ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಮ್ಮ ಯೂಟ್ಯೂಬ್ ಮೂಲಕ ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸೊ ನಿಮ್ಮೆಲ್ಲರ ಜವಾಬ್ದಾರಿ ಏನಂತ ಹೇಳಿದ್ರೆ, ನಾವು ಆದ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಸೌಜನ್ಯಗೆ ಅನ್ಯಾಯ ಆಗಿರೋದು ನಿಜ, ಆಯ್ತಾ? ಸೊ ಅವಳಿಗೆ ಆಗಿರೋಂಥ ಅನ್ಯಾಯ, ರೇಪ್ ಅಂಡ್ ಮರ್ಡರ್ ಆಗಿರೋದು ಏನಿದೆ ಅದು 100% ಸತ್ಯ. ಅದೇ ರೀತಿ ಆ ಮಾಡಿರೋಂಥ ವ್ಯಕ್ತಿ ಇನ್ನೂ ಕೂಡ ಸಿಕ್ಕಿಲ್ಲ, ಆ ವ್ಯಕ್ತಿ ಇನ್ನೂ ಕೂಡ ಟ್ರ್ಯಾಕ್ ಆಗಿಲ್ಲ, ಅದು ಯಾರು ಮಾಡಿದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಹಾಗಿರುವಾಗ ಈ ಕೇಸ್ ಇನ್ನೂ ಕ್ಲೋಸ್ ಆಗಿಲ್ಲ. ಓಕೆ, ಸೌಜನ್ಯದ ಏನು ಕೇಸ್ ಇದೆ ಅದು ಇನ್ನೂ ಕ್ಲೋಸ್ ಆಗಿಲ್ಲ.
ಸೊ ಅದೇ ರೀತಿ ಅವಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಸೌಜನ್ಯಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸೊ ನಿಮ್ಮೆಲ್ಲರ ಜವಾಬ್ದಾರಿ ಏನಂತ ಹೇಳಿದ್ರೆ, ಯಾರಾದರೂ ಇದ್ರ ಬಗ್ಗೆ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಅಥವಾ ಏನಾದರೂ ಒಂದು ಹೊಸ ವಿಷಯಗಳ ಬಗ್ಗೆ ಹೇಳಿದ್ರೆ ನಾವು ಆದರೆ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ಅವರ ಧರ್ಮ ಯಾವುದು, ಅವ್ರು ಯಾವ ಉದ್ದೇಶದಲ್ಲಿ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ದುಡ್ಡು ಬಂತು, ಅದೆಲ್ಲ ಅವಶ್ಯಕತೆ ಇಲ್ಲ. ಓಕೆ, ಸೊ ನಾವು ಸಮೀರ್ ಅವರು ಹೇಳಿರುವಂಥ ವಿಷಯದ ಬಗ್ಗೆ ಮಾತಾಡಬೇಕೇ ಹೊರತು ಸೊ ಅವರ ಧರ್ಮದ ಬಗ್ಗೆ ಅಲ್ಲ ಅಂತ ಹೇಳೋದು. ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ. ಸೊ ದಯವಿಟ್ಟು ಅವ್ರು ಹೇಳಿರುವಂಥ ವಿಷಯದ ಬಗ್ಗೆ ಆಲೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಟ್ಟರ್ ಹಿಂದೂವಾದಿಗಳಾದಂತಹ ಪುನೀತ್ ಕೆರೆಹಳ್ಳಿ ಇರ್ಬೋದು, ಅಥವಾ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಇರ್ಬೋದು, ಅವರೆಲ್ಲ ಕಟ್ಟರ್ ಹಿಂದೂವಾದಿಗಳು. ಅವರೇ ಸ್ವತಃ ತಮ್ಮ ಸಪೋರ್ಟನ್ನು ಅಥವಾ ತಮ್ಮ ಬೆಂಬಲವನ್ನು ಈ ಸಮೀರ್ ಅನ್ನೋ ಮುಸ್ಲಿಂ ಹುಡುಗನಿಗೆ ವ್ಯಕ್ತಪಡಿಸಿದ್ದಾರೆ. ಆಗಿರುವಾಗ ಯಾರೋ ಒಬ್ಬ ಕೂತ್ಕೊಂಡು ಏನೋ ಏನೋ ಥರ ಕ್ರಿಯೇಟ್ ಮಾಡಿ ಅದನ್ನ ವೈರಲ್ ಮಾಡಿ ಇವನು ಹಿಂದೂ, ಇವನು ಮುಸ್ಲಿಮು, ಇವನು ಹಿಂದೂ ಜೈನರ ನಡುವೆ ಒಂದು ದ್ವೇಷನ ಹುಟ್ಟಾಕ್ತಿದ್ದಾನೆ ಅಂತ ಹೇಳೋದು ಇಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ. ಓಕೆ, ನಿಮ್ಗಾದ್ರೆ ನಿಮಗೆ ಅವರು ಸಮೀರ್ ಅವರು ಏನು ಹೇಳಿದ್ದಾರೆ ಆ ವಿಷಯ ನಿಮಗೆ ಸರಿ ಇಲ್ಲ, ಅವ್ರು ಹೇಳಿರೋ ವಿಷಯಗಳೆಲ್ಲ ತಪ್ಪು ಅಂತ ಒಂದು ನಿಮ್ಮ ಅಭಿಪ್ರಾಯ ಇದ್ದರೆ ದಯವಿಟ್ಟು ನಿಮ್ಮ ಅದೇ ಚಾನಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಥವಾ ಫೇಸ್ಬುಕ್ಕಲ್ಲೇ ಲೈವ್ ಬಂದು ಒಂದು ವಿಡಿಯೋ ಮಾಡಿ ಹೇಳಿ, ನೀನು ಈ ಥರ ಮಾಡಿದ್ದು ತಪ್ಪಪ್ಪ, ಇದು ನಿಂದು ವಿಷಯ ಹೇಳೋದು ಸರಿಯಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಎಲ್ಲೋ ಕೂತ್ಕೊಂಡು ಎಲ್ಲ ಅಡುಗೆ ಕಳ್ಳರ ಥರ ಅಡುಗೆ ಕೂತ್ಕೊಂಡು ಏನೋ ಒಂದು ಕಂಟೆಂಟ್ ಮಾಡಿ ಏನೋ ವೈರಲ್ ಮಾಡೋದು ಅಂತ ಹೇಳಿದ್ರೆ ಅದೆಲ್ಲ ಈ ಜನ್ರೇಷನ್ಗಳು ವರ್ಕ್ ಆಗಲ್ಲ. ಜನಗಳು ಬುದ್ಧಿವಂತರಾಗಿದ್ದಾರೆ, ಜನಗಳು ಆಲೋಚನೆ ಮಾಡ್ತಾರೆ, ಯಾವುದು ಸರಿ ಯಾವ್ದು ತಪ್ಪ ಅಂತೆಲ್ಲ ಆಲೋಚನೆ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮದು ಏನಾದರೂ ಒಪಿನಿಯನ್ಸ್ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನನ್ನ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಒಪಿನಿಯನ್ಸು, ನಿಮ್ಮ ನಾನು ಹೇಳಿರೋಂಥ ವಿಷಯಗಳ ಬಗ್ಗೆ ನಿಮ್ಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಇದ್ದರೆ ಸೊ ದಯವಿಟ್ಟು ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ಹಾಕಿ. ಬಟ್ ಒಳ್ಳೆ ಕಮೆಂಟ್ನ ಹಾಕಿ, ಆರೋಗ್ಯಕರವಾಗಿರುವಂಥ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡಿ. ಒಂದು ವೇಳೆ ನೀವು ಬ್ಯಾಡ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಏನಾದರೂ ಕಮೆಂಟ್ ಹಾಕಿದರೆ ನಾನು ಅದನ್ನು ಆಬ್ವಿಯಸ್ಲಿ ಡಿಲೀಟ್ ಮಾಡ್ತೀನಿ. ನಿಮ್ಮ ಬ್ಯಾಡ್ ಕಮೆಂಟ್ಸ್ ವಿಲ್ ನಾಟ್ ಮೇಕ್ಸ್ ಮೀ ಎನಿ ಸೆನ್ಸ್. ನೀವು ಹಾಕಿರೋ ಬ್ಯಾಡ್ ಕಮೆಂಟ್ಸ್ ನನಗೆ ಏನೂ ಎಫೆಕ್ಟ್ ಕೊಡೋಲ್ಲ. ಬಟ್ ನಿಮ್ಮ ಕಡೆಯಿಂದ ಏನಾದರೂ ಒಂದು ಒಪಿನಿಯನ್ಸ್ ಇದ್ದರೆ ದಯವಿಟ್ಟು ಹಾಕ್ಬಿಡಿ, ನನಗೆ ಅದು ನನ್ನ ನಾಲೆಜ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೊಸ ವಿಷಯಗಳೊಂದಿಗೆ, ಹೊಸ ಟ್ರೆಂಡಿಂಗ್ ಸಮಸ್ಯೆಗಳೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್, ಬಾಯ್.